ಈ ವಿಷಯ ಹೇಳ್ಕೊಂಡು ಇಡೀ ಆಲ್ ಓವರ್ ಇಂಡಿಯಾವರೆಗೂ ರೀಚ್ ಮಾಡ್ಬಿಟ್ಟಿದ್ದಾರೆ ಇದನ್ನ, ಈ ಪಿಕ್ಚರ್ನ. ಸೂರ್ಯನ ಹಂಗ್ ಮಾಡ್ದ ಅಂತಂದ. ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಇವತ್ತು ಯಾರೋ ಟ್ರೋಲ್ ಮಾಡಿದ್ರು, ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಒಂದು ಸಲ ಹೋಗಿ ಈ ಪಿಕ್ಚರ್ನ ಹೋಗಿ ನೋಡ್ಬಿಟ್ಟು ಸೂರ್ಯನಂತ ಏನಾದ್ರು ಡೈರೆಕ್ಷನ್ ಅಲ್ಲಿ ಏನಾದ್ರು ನಿಮ್ಗೆ ಏನಾದ್ರು ಕಂಡು ಬಂದ್ರೆ ನಿಜವಾಗ್ಲೂ ಇದೇ 3D ಟಾಕೀಸ್ ನಾನು ಬಂದು ಇಟ್ಕೊಂಡಿರ್ತೀನಿ. ನಿಮ್ಗೆ ಏನೇನ್ ಬೇಕೋ ನನ್ನ ಕತ್ತಿನ ಬಟ್ಟೆ ಇಟ್ಕೊಂಡು ಬೈರಿ, ಏನ್ ಅಮ್ಮ ಅಕ್ಕ ಎನಿವನ್ ಏನ್ ಬೇಕಾದ್ರೂ ಬೈರಿ, ನಾನು ಬಂದು ಇರ್ತಿರ್ತೀನಿ ಆಯ್ತು ಸರ್. ಇದರಲ್ಲಿ ಬೊಂಬಾಟ ಕಲೆಕ್ಷನ್ ಆಯ್ತು. ಒಂದು ವಾರ ಎಲ್ಲರೂ ನೋಡಿದ್ದಾರೆ, ಎಲ್ಲ ಅಭಿಮಾನಿಗಳು ನೋಡಿದ್ದಾರೆ. ಒಬ್ರು ಒಂದು ಬ್ಯಾಡ್ ಕಮೆಂಟ್ಸ್ ಕೊಟ್ಟಿಲ್ಲ ಸರ್. ನನ್ನ ಡೈರೆಕ್ಷನ್ ಅಲ್ಲಿ ಆಗಿರ್ಬೋದು, ನನ್ನ ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ ಅಲ್ಲಿ ಆಗಿರ್ಬೋದು ಎಲ್ಲಾನು ಸೂಪರ್ ಆಗಿತ್ತು ಅಂತ ಎಲ್ಲರೂ ವ್ಯೂಸ್ ಚಂದಾಗಿ ಕೊಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅದಕ್ಕೆಲ್ಲ ತುಂಬಾನೇ ಕೊಟ್ಟಿದ್ದಾರೆ. ಅದೇ ಸರ್, ರೀಚ್ ಆಗಿಲ್ವಲ್ಲ ಅಂತಾನೆ ಇನ್ನೂ ಏನೋ ಮಾಡ್ಬೇಕಂತಾನೆ ಮಾಡಿದೆ. ಅದನ್ನೇ ಹೇಳ್ತಾ ಇಲ್ವಾ ನೀವು, ಇವಾಗ ನೀವು ಇಷ್ಟೆಲ್ಲ ಮಾತಾಡ್ತಾ ಇರಲ್ಲ, ಒಂದು ಸಲ ಪಿಕ್ಚರ್ ನೋಡಿ. ಅದ್ರಲ್ಲಿ ಏನೋ ನನ್ನ ಡೈರೆಕ್ಷನ್ ಏನಾರಾಗ್ಲಿ ಏನಾದ್ರು ಕೊಡ್ತಿ ಅನ್ನೋದಿದ್ರೆ ನೀವು ಬಾಯಿ ಬಂದಾಗ ಏನ್ ಬೇಕಾದ್ರೂ ಬೇರೆ ಎಲ್ಲ ಸರ್ ರೀಚ್ ಮಾಡ್ಬೇಕಂತಾನೆ ಮಾಡಿದ್ದೆ ಸರ್. ಇದನ್ನೇನು ನನಗೇನು ಬ್ಯಾಟ್ ತಗೋಬೇಕಂತ ಹೆಸರು ಮಾಡ್ಕೊಳಕ್ ಮಾಡಿಲ್ಲ. ಇನ್ನೊಂದು ಲೆವೆಲ್ ತಗೊಂಡೋಗೋಣ ಅಂತಾನೆ ನಾನು ಮಾಡಕ್ ಹೋದೆ ಅಷ್ಟೇ. ಇನ್ನು ಬೇರೆ ಯಾವ ಉದ್ದೇಶಕ್ಕೂ ಮಾಡಿಲ್ಲ ಸರ್. ಇವತ್ತು ನೋಡಿ, ಒಂದು ವಾರ ಒಂದು ಟ್ರೈಲರ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಪ್ರತಿಯೊಂದನ್ನು ರೀಚ್ ಮಾಡಿದ್ದೀನಿ. ಈ ಒಂದು ಇದೊಂದು ಈ ವಿಷಯ ಹೇಳ್ಕೊಂಡು ಇಡೀ ಆಲ್ ಓವರ್ ಇಂಡಿಯಾವರೆಗೂ ರೀಚ್ ಮಾಡ್ಬಿಟ್ಟಿದ್ದಾರೆ ಇದನ್ನ, ಈ ಪಿಕ್ಚರ್ನ. ಸೂರ್ಯನ ಹಂಗ್ ಮಾಡ್ದ ಅಂತಂದ. ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಇವತ್ತು ಯಾರೋ ಟ್ರೋಲ್ ಮಾಡಿದ್ರು, ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಒಂದು ಸಲ ಹೋಗಿ ಈ ಪಿಕ್ಚರ್ನ ಹೋಗಿ ನೋಡ್ಬಿಟ್ಟು ಸೂರ್ಯನಂತ ಏನಾದ್ರು ಡೈರೆಕ್ಷನ್ ಅಲ್ಲಿ ಏನಾದ್ರು ನಿಮ್ಗೆ ಏನಾದ್ರು ಕಂಡು ಬಂದ್ರೆ ನಿಜವಾಗ್ಲೂ ಇದೇ 3D ಟಾಕೀಸ್ ನಾನು ಬಂದು ಇಟ್ಕೊಂಡಿರ್ತೀನಿ. ನಿಮ್ಗೆ ಏನೇನ್ ಬೇಕೋ ನನ್ನ ಕತ್ತಿನ ಬಟ್ಟೆ ಇಟ್ಕೊಂಡು ಬೈರಿ, ಏನ್ ಅಮ್ಮ ಅಕ್ಕ ಎನಿವನ್ ಏನ್ ಬೇಕಾದ್ರೂ ಬೈರಿ, ನಾನು ಬಂದು ಇರ್ತಿರ್ತೀನಿ. ನೀವು ದಯವಿಟ್ಟು ಕನ್ನಡ ಪಿಕ್ಚರ್ ನೋಡ್ಬಿಟ್ಟು, ನಾನು ಮಾಡಿರೋದು ಕನ್ನಡ ಪಿಕ್ಚರ್, ತಮಿಳ್ ಪಿಕ್ಚರ್ ಆಗ್ಲಿ ಮತ್ತೊಂದು ಹಿಂದಿ ಪಿಕ್ಚರ್ ಆಗ್ಲಿ ನಾನು ಯಾವ್ದು ಮಾಡಿಲ್ಲ. ನಾನು ಕನ್ನಡ ಪಿಕ್ಚರ್ ಮಾಡಿ ಕಷ್ಟಪಟ್ಟು ಮಾಡಿದ್ದೀನಿ. ಇದೊಂದು ರೀಚ್ ಆಗ್ಬೇಕಂತ ಒಂದು ಡೈರೆಕ್ಷನ್ ಆಗಿರ್ಬೋದು, ಒಂದು ಹೀರೋ ಆಗಿರ್ಬೋದು, ಒಂದು ಪ್ರೊಡ್ಯೂಸರ್ ಆಗಿರ್ಬೋದು, ಇದ್ರಲ್ಲಿ 6 ಪ್ಯಾಕ್ ಹಿಡ್ಕೊಂಡು ನಮ್ಮವ್ರನ್ನೇ ಇಲ್ಲೆಲ್ಲ ಕಳಿಸಿ ಎಲ್ಲರೂ ನಾನು ಅಷ್ಟು ಅದ್ಭುತವಾಗಿ ಮಾಡಿದ್ದೀನಿ. ಎಲ್ಲಾ ತರನೂ ಐತೆ ಸಮಾಜದಲ್ಲಿ ಇದರಲ್ಲಿ. ಈ ಒಂದು ಸೂರ್ಯನ ಪಿಕ್ಚರ್ ಅಲ್ಲಿ ಗಂಡ ಹೆಂಡತಿ ಫ್ಯಾಮಿಲಿ ಆಗಿರ್ಬೋದು, ಒಂದು ರೌಡಿಸಮ್ ಆಗಿರ್ಬೋದು, ಹುಡುಗಿಯಿಂದ ಹೋದ್ರೆ ಯಾವ ತರ ಎಲ್ಲ ಹುಡುಗರು ಸಫರ್ ಪಡ್ತಾರೆ ಅಂತಾನು ತೋರಿಸಿದ್ದೀನಿ. ಅದೇ ಹೆಣ್ಮಗುಗೆ ಯಾವ ತರ ಎಲ್ಲ ಗೌರವ ಕೊಡ್ಬೇಕಂತಾನು ತೋರಿಸಿದ್ದೀನಿ. ಅಪ್ಪ ಮಗಳು ಕ್ಲೈಮ್ಯಾಕ್ಸ್ ಅಲ್ಲಿ ಸೆಂಟಿಮೆಂಟ್ ಐತೆ ಸರ್. ಇಷ್ಟೆಲ್ಲ ಎಲ್ಲರೂ ಇಡೀ ನಾನು ಹೋದಾಗ, ನಾನು ಪ್ರಾಮಿಸ್ ಆಗಿ ಹೇಳ್ತಾ ಇದ್ದೀನಿ, ಸ್ಪೇರ್ ಆಗಿ ಮಾತಾಡ್ತಾ ಇದ್ದೀನಿ, ಎಲ್ಲಾ ಕಡೆ ಹೋದಾಗ್ಲೂ ಸೂರ್ಯನ ಸಕ್ಕತ್ತಾಗಿ ಮಾಡಿದ್ದೆ ಅಂತಾನೆ ಅಂತ ಇದ್ರೆ ಹೊರತು, ಬಟ್ ಇಷ್ಟೊಂದು ನನ್ಗೆ ರೀಚ್ ಕೊಟ್ಟಿಲ್ಲ. ಈ ಒಂದು ವಿಡಿಯೋದಿಂದ ಇಡೀ ಕರ್ನಾಟಕ ಫುಲ್ ನಾನು ಎಲ್ಲೋದ್ರು, ನನ್ನ ಮೈಸೂರಿಗೆ ಹೋಗ್ತಾ ಇದ್ದೀನಿ, ಗಾಡಿ ನಿಲ್ಸ್ಬಿಟ್ಟು ಫೋಟೋ ತಗೊಂತಾ ಇದ್ದಾರೆ. ನನ್ನ ಪ್ರೀತಿಸೋ ಜನ ಇವಾಗಲೂ ನನ್ನ ಪ್ರೀತಿಸ್ತಾ ಇದ್ದಾರೆ. ಬಟ್ ಬ್ಯಾಕ್ ಕಮಿಸ್ ಆಗ್ತವ್ರಿಗೆ ನಾನು ಇವತ್ತು ಒಂದೇ ಕೇಳ್ತಾ ಇದ್ದೀನಿ, ನಿಮ್ಮ ಮನೇಲಿ ಒಂದು ಅಣ್ಣ ತಮ್ಮನೋ ನನ್ನ ಏನಾದ್ರು ತಿಳ್ಕೊಳ್ಳಿ, ಇದೇನೋ ನಿಮ್ಮ ಮನಸ್ಸುಗಳಿಗೆ ಈ 3 ವಿಡಿಯೋನೋ ಏನೋ ನಿಮ್ಗಳಿಗೆ ಯಾರಿಗಾದ್ರು ಮನಸ್ಸಿಗೆ ಬೇಜಾರಾಗಿದ್ರೆ ನಾನು ದಯವಿಟ್ಟು ಸಾರಿ ಕೇಳ್ತೀನಿ. ನನ್ನೊಂದು ಉದ್ದೇಶ ಏನಿಲ್ಲ, ಕನ್ನಡ ಪಿಕ್ಚರ್ ಮಾಡ್ಬೇಕಂತಾನೆ ಮಾಡಿದೆ. ಇದೊಂದು ಕಂಟೆಂಟ್ ಜನಕ್ಕೆ ತಲುಸ್ಬೇಕಂತ, ಎಲ್ಲ ಅಭಿಮಾನಿಗಳಿಗೂ ತಲುಸ್ಬೇಕಂತಾನೆ ಮಾಡಿದೆ. ಆ ಅಭಿಮಾನಿ ಈ ಅಭಿಮಾನಿ ಅಂತಾನೆ ಹೇಳ್ತಾರೆ ಇವತ್ತವರೆಗೂ. ಎಲ್ಲ ಅಭಿಮಾನಿ ದೇವರುಗಳಿಗೆ ನಾನು ಹೇಳ್ತಾ ಇರೋದು. ಅವರೆಲ್ಲ ನೋಡಿ ತುಂಬಾ ಖುಷಿ ಪಟ್ಟಿದ್ದಾರೆ. ಟ್ರೋಲ್ ಮಾಡಿರೋರಿಗೆ ಹೇಳ್ತಾ ಇದ್ದೀನಿ, ನನ್ನ ಅಣ್ಣಂದಿರ್ಗಾಗಿರ್ಬೋದು, ತಮ್ಮಂದಿರ್ಗಾಗಿರ್ಬೋದು, ದಯವಿಟ್ಟು ಇದನ್ನ ಬಿಟ್ಬಿಟ್ಟು ಈ ಒಂದು ಟ್ರೋಲ್ ಮಾಡಿರೋದನ್ನ ಬಿಟ್ಬಿಟ್ಟು ನಾನ್ ಮಾಡಿರೋ ಪಿಕ್ಚರ್ನ ಒಂದು ಸಲ ನೋಡಿ. ದಯವಿಟ್ಟು ಇದನ್ನ ಟ್ರೋಲ್ ಮಾಡಿ, ಎಲ್ಲಾ ಕಡೆನೂ ಟ್ರೋಲ್ ಮಾಡಿ. ನಿಮ್ಮ ಈ ಕನ್ನಡ ಪಿಕ್ಚರ್ ನೀವು ಯಾರು ಟ್ರೋಲ್ ಮಾಡಿದ್ರೋ ಅವ್ರ ಮಡಿಯಲ್ಲಿ ಈ ಕನ್ನಡ ಪಿಕ್ಚರ್ ನಾನು ಕೊಡ್ತಾ ಇದ್ದೀನಿ. ಸೂರ್ಯನ ಒಂದು ಟೈಟಲ್ ಕೊಡ್ತಾ ಇದ್ದೀನಿ. ದಯವಿಟ್ಟು ನೋಡ್ಬಿಟ್ಟೆ ನೀವು ಏನಾದ್ರು ಕಮೆಂಟ್ಸ್ ಹಾಕಿ, ನಾನು ಬಂದು ನಿಂತ್ಕೊಂಡು ನಿಮ್ಗೆ ಎಲ್ಲರೂ ಆನ್ಸರ್ ಮಾಡ್ತೀನಿ. ನಾನು ಡೈರೆಕ್ಷನ್ ಎಲ್ಲ ಆಗಿರೋದು ಫಸ್ಟ್ ಟೈಮ್ ನಾನು ಡೈರೆಕ್ಷನ್ ಮಾಡಿದ್ದೀನಿ. ಸುಮ್ಮನೆ ಎಲ್ಲ ಮಾಡಿಲ್ಲ. 20 ವರ್ಷ ಇಲ್ಲಿಂದ ಹಿಂಗ್ ಬಂದಿದ್ದೀನಿ, ಹಂಗಿಂದ ಹಂಗ್ ಬಂದವನಲ್ಲ ನಾನು. ತುಂಬಾ ಕಷ್ಟಪಟ್ಟು ಎಲ್ಲ ನನ್ನ ಬೆಂಬಲವಾಗಿ ಎಲ್ಲ ಆರ್ಟಿಸ್ಟ್ಗಳು ನನ್ನ ಜೊತೆಗೆ ನಿಂತಿದ್ದಾರೆ. ಡೇ 1 ಇಂದ ಹಿಡಿದು ಎಲ್ಲರೂ ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ರಜನಿ ಸಾರ್ ಆಗಿರ್ಬೋದು, ಎಲ್ಲ ಮೀಡಿಯಾದವ್ರು ಆಗಿರ್ಬೋದು, ಎಲ್ಲರೂ ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಅರ್ಥ ಆಯ್ತಾ? ಹೀರೋಯಿನ್ ಆಗಿರ್ಬೋದು, ಪ್ರತಿಯೊಂದು ಸೀನಲ್ಲೂ ನಾನು ಎಲ್ಲರೂ ಪ್ರಮೋಷನ್ ಕರೆದಾಗ ಎಲ್ಲಾ ಜಾಗಕ್ಕೆ ಬಂದಿದ್ದಾರೆ. ಅವ್ರಿಗೂ ಬ್ಯಾಕ್ ಕಮಿಷನ್ ಹಾಕಿದ್ದಾರೆ, ಅಕ್ಕನಿಗೂ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಏನೇ ಒಂದು ಕೆಟ್ಟ ಹೆಸರಾದ್ರೂ ದಯವಿಟ್ಟು ನನಗೆ ಕೊಡಿ. ಒಳ್ಳೆ ಜನ ಈ ಪಿಕ್ಚರ್ಸ್ ಹೇಳಿದ್ರೆ ಅವ್ರ ಹೀರೋಯಿನ್ಗಾಗ್ಲಿ ಅಕ್ಕನಿಗಾಗ್ಲಿ ಎಲ್ರಿಗೂ ಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮಾಡ್ತಾ ಇದ್ದೀನಿ ಸರ್. ಇಡೀ ಆಲ್ ಓವರ್ ಉತ್ತರ ಕರ್ನಾಟಕ ರಿಲೀಸ್ ಮಾಡ್ತಾ ಇದೀವಿ. ತಿರ್ಗಾನು ಬರೋವಾರ ಎಲ್ಲ ಇದಕ್ಕೂ ಮಾಡ್ತಾ ಇದ್ದಾರೆ, ಅವರೇ ತಗೊಂತಾ ಇದ್ದಾರೆ, ಬಂದಿದ್ದಾರೆ. ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ 2 ಪ್ರೊಡ್ಯೂಸರ್ ಬಂದಿದ್ದಾರೆ. ನೆಕ್ಸ್ಟ್ ಮೂವಿ ಮಾಡೋಣ ಅಂತ ನಾನೇನು ಹೇಳಕ್ಕೂ ಇಲ್ಲ. ಅತಿ ಶೀಘ್ರದಲ್ಲಿ ಅದನ್ನು ಅನೌನ್ಸ್ ಮಾಡ್ತಾ ಇದ್ದೀನಿ ಸರ್. ಅದನ್ನು ಆ ಸಬ್ಜೆಕ್ಟೇ ಮಾಡ್ತಾ ಇದ್ದೀನಿ. ಇಲ್ಲ, ಇದು ಲೇಟಾಗಿ ಮಾಡ್ತೀನಿ. ಬೇರೆ ಟೈಟ್ಲ್ ಇಟ್ಟಿದ್ದೀನಿ, ಅದನ್ನು ಅನೌನ್ಸ್ ಮಾಡ್ತೀನಿ ಸರ್. ನಮ್ಮವರೇ ಮಾಡಲಿ ಅಂತ ಪ್ರೊಡ್ಯೂಸರ್, ನಮ್ಮ ಬೆಂಗಳೂರವ್ರು ಮಾಡಲಿ ಅಂತ ನನಗೊಂದು ಖುಷಿ. ಉತ್ತರ ಕರ್ನಾಟಕ ಅವರು ಬಂದು ಕೇಳ್ತಾ ಇದ್ದಾರೆ, ಮಾಡಲಿ ಅಂತ ನೋಡೋಣ, ದೇವ್ರು ಹೆಂಗಾಯ್ತು ನಡೆಸ್ತೀನಿ. ಇದನ್ನು ಆ ಸಬ್ಜೆಕ್ಟೇ ಮಾಡ್ತಾ ಇದ್ದೀನಿ ಸರ್. ಇಲ್ಲ, ಇದು ರಿಲೀಸ್ ಮಾಡ್ತಾ ಇದ್ದೀನಿ ಸರ್. ಉತ್ತರ ಕರ್ನಾಟಕ ಎಲ್ಲ ಬರವಾರದಿಂದ ಅದು ಹೋಗ್ತಾ ಇತ್ತು. ಮಾಡ್ತಾ ಇದ್ದಾರೆ ಸರ್.
ತಮಿಳವರು ಬಂದು ಕೇಳಿದ್ದಾರೆ, ಹಿಂದಿಗೂ ಕೇಳಿದ್ದಾರೆ, ಎಲ್ಲದಕ್ಕೂ ಕೇಳಿದ್ದಾರೆ, ಅಮೆಝಾನಲ್ಲೂ ಕೇಳಿದ್ದಾರೆ. ಎಲ್ಲದಕ್ಕೂ ತುಂಬ ರೀಚ್ ಆಗಿ ಎಲ್ಲ ಒಂದು ಒಳ್ಳೆ ನೇಮೆ ಬರ್ತೈತೆ ಸರ್. ಎಲ್ಲದಕ್ಕೂ ರೀಚ್ ಆಗ್ತೈತೆ ಸರ್. ಬೇರೆ ಲ್ಯಾಂಗ್ವೇಜ್ಗೆ PR ಬೇರೆ ಇರ್ತಾರೆ. ಪ್ಲಾನ್ ಸರ್ ಎಲ್ಲ ಮಾಡ್ತಾ ಇದ್ದಾರೆ ಸರ್. ಮತ್ತೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲ ಟ್ರೋಲ್ ಮಾಡಿರೋರಿಗೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ಇದು ಸಾಕು. ನೀನು ಏನಾದ್ರು ಮಾತಾಡೋಂಗಿದ್ರೆ ದಯವಿಟ್ಟು ನಿಮ್ಮ ಮಡಿಲಲ್ಲಿ ಈ ಸೂರ್ಯನ ಪಿಕ್ಚರ್ ಇಡ್ತಾ ಇದ್ದೀನಿ. ದಯವಿಟ್ಟು ಒಂದು ಹಂಬಲ್ ರಿಕ್ವೆಸ್ಟ್ ಆಗಿ ಕೇಳ್ಕೊತಾ ಇದ್ದೀನಿ, ನೀವು ಒಂದ್ಸಲ ಪಿಕ್ಚರ್ ನೋಡಿ. ಪಿಕ್ಚರ್ ನೋಡ್ಬಿಟ್ಟು ಅದೇನು ಟ್ರೋಲ್ ಮಾಡ್ತೀರಾ ಮಾಡಿ. ನನ್ನ ಡೈರೆಕ್ಷನ್ ಅಲ್ಲಿ ಆಗಿರ್ಬೋದು, ನನ್ನ ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ಗಳಲ್ಲಾಗಿರ್ಬೋದು, ಅದನ್ನ ಏನಾದ್ರು ಬೇಕಾದ್ರೆ ಮಾಡಿ. ಅದನ್ನ ಬಿಟ್ಬಿಟ್ಟು ಎಲ್ಲೋ ಏನೋ ಮಾಡಿ ಸರಿ, ಅದು ಏನೋ ನಿಮ್ಮ ಮನಸ್ಸಿಗೆ ಹರ್ಟ್ ಆಗಿರ್ಬೋದು. ಸಾರಿ ಕೇಳ್ತಾ ಇದ್ದೀನಿ, ಎಲ್ರಿಗೂ ಸಾರಿ ಕೇಳ್ತಾ ಇದ್ದೀನಿ ಸರ್. ಸೋಷಿಯಲ್ ಮೀಡಿಯಾದವ್ರೇ ಹಂಗೆ ಯಾರೋ ಎಲ್ಲ ಕೂತ್ಕೊಳ್ತಾರೆ, ದೊಡ್ಡವರು ಚಿಕ್ಕವರು ಅವ್ರು ಇವ್ರು ಮಾಡಿದ್ರಲ್ಲ, ಬಾಯಿ ಬಂದಂಗೆ ಏನೇನೋ ಆಗ್ತಾ ಇರ್ತಾರೆ. ಆಮೇಲೆ ಒಂದ್ಸರಿ ನಾವು ಸಾಮಾಜಿಕವಾಗಿ ಅಥವಾ ಕಾಣಿಸ್ಕೋಬೇಕು ಅಂತ ಡಿಸೈಡ್ ಮಾಡಿದಾಗ ಎಲ್ಲದನ್ನು ಸೇರ್ಕೊಂಡು ರೆಡಿ ಇರಬೇಕು. ನೀವು ಖಂಡಿತ ಸರ್. ಬ್ಯಾಡ್ ಕಾಮೆಂಟ್ಸ್ ಬರ್ತಾರೆ, ಇಟ್ಕೋಬಾರ್ದು ಸರ್. ನಾನು ಬ್ಯಾಡ್ ಕಮ್ಸ್ ಆಗಲಿ ಸರ್, ನಾನು ಪ್ರೀತಿ ಮಾಡೋರು ಮಾಡ್ತಾನೆ ಇದ್ದಾರೆ ಇವಾಗಲೂ. ಅಣ್ಣ ನೀನು ಮಾಡೋಣ, ನನ್ನ ಜೊತೆ ಇದ್ದೀನಿ ಅಂತ ಇದ್ದಾರೆ. ನಾನು ಲವ್ ಮಾಡೋರು ಮಾಡ್ತಾ ಇದ್ದಾರೆ ಸರ್ ಇವಾಗಲೂ. ಇರಬೇಕು. ಆಮೇಲೆ ನನ್ಗೆ ಅದಕ್ಕೆಲ್ಲ ನಂಗೆ ಬೇಜಾರಿಲ್ಲ ಸರ್. ಸರ್ ಅವ್ರು ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೂ ಗೊತ್ತಾಗ್ತಲ್ಲ. ಅವ್ರಿಗೇನೋ ಲೈಕ್ಸ್ ಬರ್ಬೋದು, ಸೂರ್ಯನ ನಮ್ಮನ ಅಂದ್ರೂ ಪರವಾಗಿಲ್ಲ, ಅಕ್ಕ ಏನೋ ಅವ್ರ ಲೈಕ್ಸ್ ತಗೊಂಡು ನೋಡ್ಕೋಬಹುದು ಅಂಥವ್ರು ಇದ್ದಾರೆ. ನಾನು ಅವ್ರಿಗೆ ತಪ್ಪಾಗಿ ಮಾತಾಡ್ತಾ ಇಲ್ಲ. ಇದನ್ನ ಮಾಡ್ತಾ ಇರೋ ದಯವಿಟ್ಟು ಒಂದ್ಸಲ ಸೂರ್ಯನ ಪಿಕ್ಚರ್ ನಾನು ಎಷ್ಟು ಕಷ್ಟ ಅಂತ ಅಲ್ಲಿ ಆ ಕಷ್ಟ ಎಲ್ಲ ತೋರಿಸಿದ್ದೀನಿ. ದಯವಿಟ್ಟು ಒಂದು ಸಲ ಪಿಕ್ಚರ್ ನೋಡ್ಬಿಟ್ಟು ಇದನ್ನ ಪ್ರಮೋಷನ್ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಕನ್ನಡನ ಬೆಳೆಸಿ, ಕನ್ನಡನ ಉಳಿಸಿ ಅಂತಾನೆ ನಾನು ಕೇಳ್ಕೊತಾ ಇದ್ದೀನಿ. ನೀನು ಯಾವ ಉದ್ದೇಶಕ್ಕೂ ಮಾಡಿಲ್ಲ, ಯಾರನ್ನ ಹರ್ಟ್ ಮಾಡ್ಬೇಕಂತಾನು ಮಾಡಿಲ್ಲ. ಇನ್ನೊಂದು ನೀವೇ ಉತ್ತರ ಕೊಡ್ತಿದ್ದೀರಾ? ಅಲ್ಲ ಹೇಳ್ತೀನಿ, ಜೊತೆಲಿ ಇದ್ನಲ್ಲ ಡೇ ಒನ್ ಇಂದ ನಾನು ಜೊತೆಲಿ ಇದ್ನಲ್ಲ. ನಾನು ನಿಮ್ಮನ್ನು ಕೇಳ್ದಾಗ ಹೇಳಿ, ನಿಮ್ದ ಐಡಿಯಾ ಅಂತ ಕೇಳ್ದಾಗ ನೀವು ಹೇಳಿ. ಅವ್ರು ಮಾತಾಡ್ತಾರೆ ಮತ್ತೆ. ಇಲ್ಲ ಹೇಳ್ತೀನಿ ಸರ್. ಏನಾಗಿದೆ ಗೊತ್ತಾ, ಇದು ಸಿನಿಮಾ ನಾವು ಟೀಸರ್ ರಿಲೀಸ್ ಆದಮೇಲೆ ಮಾದಪ್ಪ ಒಂದು ಸಾಂಗ್ ರಿಲೀಸ್ ಮಾಡಿದ್ವಿ ಇಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ. ತುಂಬ ಚೆನ್ನಾಗಿ ರೀಚ್ ಆಯಿತು. ಅದಾದಮೇಲೆ ನೆಕ್ಸ್ಟು ಪ್ರಮೋಷನ್ ಎಲ್ಲ ಐಡಿಯಾಗಳೆಲ್ಲ ಕೂತ್ಕೊಂಡು ಮಾಡ್ತಾ ಇದ್ವಿ, ಏನೇನು ಮಾಡ್ಬೋದು ಅಂತ. ಜೊತೆಗೆ ಮಾಡ್ತಿರ್ಬೇಕಾದ್ರೆ ಇವ್ರೇನಾಯಿತು, ಸಿನಿಮಾ ಬಜೆಟ್ ಜಾಸ್ತಿ ಆಯಿತು. ಬಜೆಟ್ ಜಾಸ್ತಿ ಆದಾಗ ಇವರೊಂದು ಪ್ರಮೋಷನ್ಗೆ ಅಂತ ಒಂದು ಅಮೌಂಟ್ ಇಟ್ಕೊಂಡಿರಲಿಲ್ಲ. ಅವಾಗ ಇರೋ ಅಮೌಂಟಲ್ಲಿ ಏನು ಅಡ್ಜಸ್ಟ್ ಮಾಡ್ಬೋದು, ನಾವೊಂದು ಕೆಲವೊಂದು ಐಡಿಯಾಗಳೆಲ್ಲ ಅವರು ಏನು ಮಾಡ್ಬೋದು ಅಂತ ಕೊಡ್ತಾಯಿದ್ರು. ನಾವು ಒಂದು ಈ ಕುದುರೆ ಎಲ್ಲ ಇಟ್ಕೊಂಡು ಈ ಥರ ಸಾಂಗ್ ರೀಲ್ಸು ಪ್ರಮೋಷನ್ ಮಾಡೋಣ. ಸಾಂಗ್ ರಿಲೀಸ್ ಆಗಿತ್ತು ಆ ಟೈಮಲ್ಲಿ. ಆ ಸಾಂಗು ರೀಚ್ ಆಗಿರಲಿಲ್ಲ. ಯಾವ ಸರ್ ಅದು ಕಣ್ಣಿನಲ್ಲಿ ಕರುತ್ತಲ್ಲ, ಅಲ್ಲ ಡ್ಯುಯೆಟ್ ಸಾಂಗ್ ನೀನನ ದೇವತೆ. ಆ ದೇವತೆಗೆ ಹೀರೋಯಿನ್ನು ಮತ್ತೆ ಹೀರೋ ಇಬ್ರು ಸೇರ್ಕೊಂಡು ಕುದುರೆ ಇಟ್ಕೊಂಡು ಕೆಲವೊಂದು ಮಾಡೋಣ ಅಂತ. ಆ ಟೈಮಲ್ಲಿ ಪ್ರಮೋಷನ್ಗೆ ಕರೆದಾಗ ಕೆಲವೊಂದು ಇದರಲ್ಲಿ ತುಂಬ ಪ್ರಮೋಷನ್ ಓಡಾಡಿದ್ರು ಹೀರೋ ಜೊತೆಗೆ ಹೀರೋಯಿನ್ನು. ಸ್ವಲ್ಪ ಹಿಂದೆ ಮುಂದೆ ಸರ್ ಅಲ್ಲಿ ಬರೋಕ್ಕಾಗ್ತಿಲ್ಲ, ಇಲ್ಲಿ ಬರೋಕ್ಕಾಗ್ತಿಲ್ಲ ಅಂತಿದ್ರು. ಆ ಟೈಮಲ್ಲಿ ಹೀರೋಯಿನ್ ಏನಾದರೂ ಫ್ರ್ಯಾಂಕ್ ಮಾಡೋಣ ಅಂದ್ಬಿಟ್ಟು ಅದು ಮಾಡಿದಂತೂ ಸತ್ಯ. ಅದು ಮಾಡಿದ್ಮೇಲೆ ಅದು ತುಂಬ ಚೆನ್ನಾಗಿ ರೀಚ್ ಆಯಿತು. ಫ್ರ್ಯಾಂಕ್ ಅಂತ ಅಲ್ಲೇ ನಾವು ರೀಚ್ ಅಂದ್ರೆ ಎಲ್ಲಿ ರೀಚ್ ಆಯ್ತು ಅಂದ್ರೆ ಅದು ರೀಚ್ ಆದ್ಮೇಲೆ ಸಾಂಗು ರೀಚ್ ಆಯ್ತು. ಸೋಷಿಯಲ್ ಮೀಡಿಯಾಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ರೀಚ್ ಆಯ್ತು. ಹೌದು. ನಿಮ್ ಸಿನಿಮಾಗೆ ಏನ್ ಬಂತು? ಅಲ್ಲ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಯ್ತು. ಅದಾಯ್ತು. ಅವರು ಫ್ರಾಂಕ್ ಮಾಡೋದಲ್ಲ, ನಾನು ಹೇಳ್ತೀನಿ, ಮಾತಾಡ್ತೀನಿ. ಆ ಫ್ರಾಂಕ್ ಮಾಡಿದ್ಮೇಲೆ ಅದು ಸಾಂಗು ರೀಚ್ ಆಯ್ತು, ಮತ್ತೆ ಕಂಟೆಂಟು ರೀಚ್ ಆಯ್ತು. ನಮ್ಮ ಸಿನಿಮಾ ಕಂಟೆಂಟು ಕೂಡ ರೀಚ್ ಆಯ್ತು. ರೀಚ್ ಆದ್ಮೇಲೆ ನಾವು ನೆಕ್ಸ್ಟ್ ಟ್ರೈಲರ್ ರಿಲೀಸ್ ಮಾಡಿದ್ವಿ, ಪ್ರೆಸ್ ಮೀಟ್ ಮಾಡಿದ್ವಿ. ಆದ್ಮೇಲೆ ಅದೊಂದು ಆರ್ಗ್ಯಾನಿಕ್ ಆಗಿ 36,000 84,000 ತನಕ ಒಂದು 2-3 ದಿನದಲ್ಲಿ ಓಡಿತ್ತು. ಅದಾದ್ಮೇಲೆ ಏನಾದರೂ ಪ್ಲಾನ್ ಮಾಡಬೇಕಲ್ಲ ನಾವು ಟ್ರೈಲರ್ ರಿಲೀಸ್ ಮಾಡೋಕ್ಕೆ ಸರ್. ಅದಕ್ಕಿಂತ ಮುಂಚೆನೇ ಹೇಳಿದೆ ಸರ್, ಕೆಲವೊಂದು ಸ್ಟಾರ್ಸ್ನ ಕರೆಸಿ ಏನಾದರೂ ಮಾಡೋಣ ಅಂತ. ಅದಕ್ಕೆ ಟ್ರೈಲರ್ ರಿಲೀಸ್ಗಿಂತ ಬಿಫೋರ್ ನಾವು ಮಾತಾಡಿದ್ವಿ. ಬಟ್ ಇವರು ತುಂಬ ಜನಕ್ಕೆ ಫೋನ್ ಮಾಡಿದ್ರು, ಹೋದ್ರು, ಅಲ್ದ್ರು, ಯಾರು ಇವ್ರಿಗೆ ಸಪೋರ್ಟ್ ಮಾಡಿಲ್ಲ. ಮತ್ತೆ ಜೊತೆಗೆ ಇವ್ರ ಕೈಲಿ ಕಾಸು ಇರಲಿಲ್ಲ ಖರ್ಚು ಮಾಡೋಕ್ಕೆ. ಆ ಟೈಮಲ್ಲಿ ಅಷ್ಟೊಂದು ಖರ್ಚು ಮಾಡೋಕೆ ಕಾಸು ಇರಲಿಲ್ಲ. ಆ ಟೈಮಲ್ಲಿ ಈ ಥರದೊಂದು ಒಂದು ಲಂಗ ಹಾಕೋರೆಲ್ಲ ಲಾಂಗ್ ಹಿಡಿದ್ರೆ, ಲುಂಗಿ ಹಾಕೋರೆಲ್ಲ ಎಲ್ಲಿ ಹೋಗ್ಬೇಕು ಅನ್ನೋ ಟ್ರೈಲಾಗಿತ್ತು ಟ್ರೈಲರಲ್ಲಿ. ಆಗ SOCನ ಅವ್ರನ್ನ ಕರೆದುಬಿಟ್ಟು ಇವ್ರು ಮಾತಾಡಿ ಅವರು ಇದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂದರು. ಬಟ್ ಪೊಲೀಸ್ ಪರ್ಮಿಷನ್ ಬೇಕು ಅಂತ ಹೇಳಿದಾಗ ಪೊಲೀಸ್ ಪರ್ಮಿಷನ್ ತಗೊಂಡು ಅದನ್ನು ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಟ್ರೈಲರು ಹೆಚ್ಚು ಕಮ್ಮಿ 3.9 ಅಲ್ಲಿ ತನಕ ಟ್ರೈಲರ್ ರೀಚ್ ಆಯಿತು. ಅಲ್ಲ ಗೊತ್ತಾಯ್ತು ನನಗೆ. ಆಯ್ತು ಸರ್, ನಾನು ಬರ್ತೀನಿ ಈಗ, ಅಲ್ಲಿಗೆ ಬಂದ್ಬಿಡ್ತೀನಿ. ಅಲ್ಲ ಯಾಕೆಂದ್ರೆ ಹಳೆ ಗೊತ್ತಾಗಬೇಕು. ಇಷ್ಟೆಲ್ಲ ಮಾಡಿದ್ದು ಟ್ರೈಲರ್ ಹೋಯ್ತು, ಎಲ್ಲ ಹೋಯ್ತು, ಚೆನ್ನಾಗೋಯ್ತು. ಜೊತೆಗೆ ಸಿನಿಮಾನು ಕೂಡ ಜಯಣ ಫಿಲ್ಮ್ಸ್ ಇಂದ ಸಿನಿಮಾನು ರಿಲೀಸ್ ಮಾಡಿದ್ರು, ಒಳ್ಳೆ ಕಡೆ ರಿಲೀಸ್ ಮಾಡಿದ್ರು, ತುಂಬಾ ಥಿಯೇಟರ್ಗಳು ಹಾಕೋದು ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಪ್ರಮೋಷನ್ಗೆ ಆಗ ಏನು ಕೈಲಿ ಇರಲಿಲ್ಲ, ಏನೇನು ಮಾಡ್ಬೋದು, ನೆಕ್ಸ್ಟ್ ಜನ ನೋಡಿದವ್ರು ಇವತ್ತುವರೆಗೂ ಸಿನಿಮಾ ಚೆನ್ನಾಗಿಲ್ಲ, ಸಿನಿಮಾ ಕಂಟೆಂಟ್ ಚೆನ್ನಾಗಿಲ್ಲ ಅಂತ ಯಾವತ್ತೂ ಯಾರು ಹೇಳಿಲ್ಲ. ಜೊತೆಗೆ 10 ಸಿನಿಮಾ ರಿಲೀಸ್ ಆಗಿ ಟೋಟಲ್ ಆಗಿ 10 ಸಿನಿಮಾದಲ್ಲಿ ಈ ಸಿನಿಮಾ ನಂಬರ್ 1 ಕಲೆಕ್ಷನ್ ಇದೆ. ಜಾಸ್ತಿ ಅಮೌಂಟ್ ಬರದೇ ಇರ್ಬೋದು,
ಬಟ್ ಕಲೆಕ್ಷನ್ ಅಲ್ಲಿ ಚೆನ್ನಾಗಿದೆ. ಅದಾದ್ಮೇಲೆ ಇವರು ಕೆಲವೊಂದು ರೀಲ್ಸ್ ನ ಕರ್ಕೊಂಡ್ಬಂದು ಯಾವ್ದು ರಿಲೀಸ್ ಆಯ್ತು ಸಿನಿಮಾಗಳ ಹೆಸರುಗಳು ಹೇಳ್ಬೇಕಾ? ಆಲ್ಫಾ ಇರ್ಬೋದು. ಕೇಳ್ತಾ ಇರ್ಲಿಲ್ಲ. ಹಾ. ನಂಬರ್ 1 ಕಲೆಕ್ಷನ್ ಆಗಿದೆ. ಹೌದು, ಕಲೆಕ್ಷನ್ ಚೆನ್ನಾಗಿದೆ, ಹೇಳ್ಕೊಳ್ಳುವಂತ ಕಲೆಕ್ಷನ್ ಇದೆ. ಆಲ್ಫಾ ಇರ್ಬೋದು, ಪೌರ್ಣಮಿ ಇರ್ಬೋದು, ಸರಳ ಸುಬ್ಬರಾವ್ ಇರ್ಬೋದು. ನಮ್ಮ ಎಲ್ಲ ಕನ್ನಡ ಸಿನಿಮಾಗಳು ನಮ್ಮ ಸಿನಿಮಾಗಳೇ. ಸರಳ ಸುಬ್ಬರಾವ್ ನಾನು ಮೊನ್ನೆ ಥಿಯೇಟರ್ಗೆ ಹೋಗಿದ್ದೆ ಸ್ವಾಮಿ ಜೊತೆಯಲ್ಲಿ 60% ಜನ ತುಂಬ್ಕೊಂಡಿದ್ದಾರೆ. ಆಯ್ತಾ, ನೀವು ಕಲೆಕ್ಷನ್ ಹಿಂದೆ ಜಾಸ್ತಿ ಆಗಿದೆ ಅನ್ನೋದೆಲ್ಲ ಸುಳ್ಳು ಮಾತಾಡೋದು. ಇಲ್ಲ ಸರ್, ನಮಗೆ ಫಸ್ಟ್ ವೀಕ್ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ. ಹೇಳ್ತಾರಲ್ಲ, ನನ್ನ ಕಲೆಕ್ಷನ್ ಆಗಿಲ್ಲ, ಏನು ದುಡ್ಡು ಬಂದಿಲ್ಲ ಅಂತ ಅಂದ್ಬಿಟ್ಟು. ಇಲ್ಲ ಇಲ್ಲ